ಯಾಕೋ ಕೆಮ್ಮೆ ಹೋಗ್ತಾ ಇಲ್ಲ, ನೆಗಡೆನೂ ಆಗಿರೋದು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಮನೇಲಿ ಈ ರೀತಿ ಟೀ ಮಾಡ್ಕೊಂಡು ಕುಡೀರಿ, ಒಂದೇ ಕ್ಷಣ ಪಟ್ ಅಂತ ಹೋಗ್ತೈತೆ. ಒಂದು ಬಾಟ್ಲಿ ಇಟ್ಕೊಳ್ರಿ, ಬಟ್ಲ ಒಂದು ಗ್ಲಾಸ್ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದೀಲಿ ಕಣ್ರಿ. ಕುದಿದಿದ್ಮೇಲೆ ಒಂದು 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ರಿ. ಈಗ ನೋಡಿ ಕುದಿ ಬರ್ತೈತೆ, ಈಗ 2 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ನೀವು ಹಂಗೆ ಹಾಕ್ಕೊಳ್ರಿ. ಆಮೇಲಿಂದ ನಮಗೆ ಬೇಡಪ್ಪ, ನಮಗೆ ಸಕ್ಕರೆ ತಿಂದರೆ ನಮಗೆ ಡಯಾಬಿಟೀಸ್ ಅನ್ನೋರು ನಿಮಗೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ರಿ. ಬೇಡ ಅಂದರೆ ಬಿಡ್ರಿ, ಹಂಗೆ ಕುಡೀರಿ, ಇನ್ನೂ ಚೆನ್ನಾಗಿರ್ತೈತೆ. ಇಲ್ಲ ಅರ್ಧ ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕಟ್ಟು ಅಂತಂದು ಅದು ಹಾಕ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಹಾಕ್ಕೊಂತಿದ್ದೀನಿ, ಸ್ಮೆಲ್ ಬರಬೇಕಲ್ಲ, ಡೈಜೆಷನ್ ಆಗಬೇಕಲ್ರಿ ನಾವು ಊಟ ಮಾಡಿದ್ದು. ಅದಕ್ಕೆ 1/4 ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಭಾಳ ಒಳ್ಳೇದು ಕಣ್ರಿ, ಜೀವಕ್ಕೆ ತಂಪು. ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಜೀರಿಗೆ ಹಾಕ್ಕೊಳ್ರಿ, ಇದೆಲ್ಲ ಇರ್ತೈತಲ್ರಿ ತಲೆ ಸುತ್ತು ಎಲ್ಲ ಹೊಲ್ಟೋಗ್ತೈತೆ ಕಣ್ರಿ. ಜೀರಿಗೆ ಭಾಳ ಒಳ್ಳೇದು ಕಣ್ರಿ. ಅಯ್ಯೋ ಯಾಕೋ ನನ್ನ ಬಾಯಲ್ಲಿ ನೀರು ಬರ್ತೈತೆ ಕಣಮ್ಮ, ನನಗೆ ಯಾಕೋ ಹೊಟ್ಟೆಗೆ ತೊಳಸ್ತಾ ಐತೆ ಕಣಮ್ಮ ಅಂತಾರಲ್ಲ, ಜೀರಿಗೆ ತಿಂತಿರ್ಬೇಕಣ್ರಿ, ಎಲ್ಲ ಊಟಕ್ಕೆ ಉಪಯೋಗಿಸ್ಕೋಬೇಕು. ಒಂದು 5-6 ಮೆಣಸಿನ್ಕಾಳು ಹಾಕ್ಕೊಳ್ರಿ, ಕೆಮ್ಮು ಎಲ್ಲ ಹೋಗ್ತೈತೆ. ಮತ್ತು ಒಂದು 4-5 ಎಸ್ಲು ಪುದೀನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ರಿ. ಹಿಂಗೆ ಕುದಿಬೇಕಣ್ರಿ, ತೊಕ್ಕು ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ವಲ್ರಿ, ಅದು ಅರ್ಧ ಗ್ಲಾಸ್ ಆಗಬೇಕು. ಆ ಥರ ಕುದ್ದಿದ್ಮೇಲೆ ಅದು ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ತೈತೆ. ಕುಡ್ದಿದ್ಮೇಲೆ ಒಳ್ಳೆ ರಿಸಲ್ಟ್ ಬರ್ತೈತೆ. ಈ ಥರ ನೀವು ಮಾಡಿರಿ, ಮನೇಲಿ ಮಾಡ್ಕೊಂಡು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಕೊಡ್ರಿ. ನೋಡ್ರಿ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಈ ಥರ ಮಾಡ್ಕೊಂಡು ಕುಡೀರಿ. ಬೊಜ್ಜೆಲ್ಲ ಕರ್ಗೋಗ್ತೈತೆ ಕಣ್ರಿ, ಸಣ್ಣಗೆ ಒಳ್ಳೆ ಹೆಲ್ದಿಯಾಗಿರ್ತೀರ. ಟೀ ಕಾಫಿ ಅದೇ ಒಂದು ಚಟ ಆಗೋಗ್ಬಿಟ್ಟೈತೆ, ಬಿಟ್ಬಿಡ್ರಿ ಅದನ್ನು. ಬಿಟ್ಬಿಟ್ಟು 3 ಟೈಮ್ ಅಲ್ಲದೆ 4 ಟೈಮ್ ಕುಡೀರಿ, ಆರೋಗ್ಯ ಚೆನ್ನಾಗಿರ್ತೈತೆ ಕಣ್ರಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕಣ್ರಿ. ಹಂಗೆ ಹೋಗ್ತಾ ಒಂದು ಲೈಕ್ ಬಟನ್ ಒತ್ತೋಗ್ರಿ.